ಪ್ರಕಾಶ್ ಹೇಳ್ತೀನಿ, ವರ್ತೂರ್ ಪ್ರಕಾಶ್ ಅವರೇ, ನಿನಗೆ ಮಂತ್ಲಿ ಇನ್ಕಮ್ ಏನೂ ಇಲ್ಲ. ನಿನಗೆ ಮೊದಲು ಬಂದ್ಬಿಟ್ಟು ಆಫೀಸರ್ಸ್ ಕೊಡುವಂತ ಅದೇ ನಿನ್ ಜೀವನಾಧಾರ ಆಗಿತ್ತು. ನನ್ನ ಬಾಡಿಗೆಗಳು ಬರೋದು ಕೋಟಿಗಳೇ, ನನಗೆ ಲಕ್ಷಗಳಲ್ಲ. ನನಗೆ ಬರುವಂತ ದುಡ್ಡನ್ನು ಖರ್ಚು ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ನನಗೆ ಬರೋ ದುಡ್ಡನ್ನ ಖರ್ಚು ಮಾಡಕ್ ಆಗ್ತಾ ಇಲ್ಲ. ನನ್ನ ಮಗ ಮೊನ್ನೆ ನನ್ನ ಬರ್ತ್ಡೇಗೆ ನನ್ನ ಮಗ ಬಂದು ಏನಪ್ಪ ನಿನ್ಗೆ ಏನಾದ್ರು ಕೊಡಿಸ್ತೀನಿ ಅಂತ, ನನಗೇನು ಕೊಡಿಸ್ಬಿಟ್ಟು ನೀನು ಕೊಡ್ತೀನಿ ಅಂತ 1,09,00,000 ಒಂದು ಅವಳು SY ಕಾರ್ಡ್ ಒಂದು ಚೆಕ್ ಕೊಟ್ಟು ಕೊಡಿಸ್ದೆ. ನನ್ನ ಮಗನಿಗೆ ಒಂದು ಚೆಕ್ ಕೊಟ್ಟು ಕೊಡಿಸ್ದೆ. ನಾನು ಆ ತರ ಒಂದು ಸುಳ್ಳು ಹೇಳ್ಕೋಬಾರ್ದು. ನಾನು ಆ ತರ ಶ್ರೀಮಂತ. ನಾನು ತಿಂಗಳಿಗೆ ಕೋಟಿಗೆ ಬಾಡಿಗೆ ಬರ್ತವೆ. ತಿಂಗಳಿಗೆ ರೆವಿನ್ಯೂ ಎಷ್ಟೋ ಇದೆ ಅಂತ ಹೇಳ್ಕೊಳಕ್ ಆಗೋದಿಲ್ಲ. ಎಷ್ಟೋ ಇರುತ್ತೆ, 25%. ಅವ್ರ ಕಾಂಟ್ರಾಕ್ಟರ್ ಬಂದು ನನಗೆ ಹೇಳಿದ್ರು, ಪಾಪ ಸಾರ್ ಮೊದಲೇ ನಾವು ದುಡ್ಡು ಕೊಟ್ಬಿಟ್ಟಿದೀವಿ ಸರ್ ಅವರಿಗೆ, ಇವಾಗ ಕೆಲಸ ನೀವು ಬೇರೆಯವ್ರಿಗೆ ಕೊಡ್ತೀನಿ ಅಂತ ಸರ್, ನಾವು ಸೂಸೈಡ್ ಮಾಡ್ಕೋಬೇಕು ಅಂತ ಹೇಳಿದ್ರು ನಮಗೆ. ಆಯ್ತಪ್ಪ ಮಾಡ್ಕೋಬಹುದು ನೀವೇ ಕೆಲಸ ಅಂತ ಹೇಳ್ತಾರೆ. ವರ್ತೂರ್ ಪ್ರಕಾಶ್ ಏನು ಗೊತ್ತಿಲ್ಲ. ಇಷ್ಟು ಸಲ ನಾವತ್ತು ವರ್ತೂರ್ ಪ್ರಕಾಶ್ ಹೆಸರು ಎತ್ತೋದಿಲ್ಲ. ಇವತ್ತು ಎತ್ತಾ ಇದ್ದೀನಿ ಅವ್ರ ಹೆಸರು. ಪರ್ಸೆಂಟೇಜ್ ತಗೊಳ್ಳೋದು ನಾನು ಕೊಡ್ತೀನಿ ಎಲ್ಲರಿಗೂ. ಪರ್ಸೆಂಟೇಜ್ ನಿಮ್ಗೆ ಏನ್ ಬೇಕು ನಾನು ಕೊಡ್ತೀನಿ. ನಾನು ಹೇಳಿದ್ರೆ ಅದು ಹೇಳ್ತಾರೆ, ಕೋಲಾರಮ್ಮ ತಾಯಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಯಾರು ತಗೊಂಡಿದ್ದಾರೋ, ಮೊದಲು ನೀನು ತಗೊಂಡಿರೋದು ಆ ಕಾಂಟ್ರಾಕ್ಟರ್ಸೇ ಬಂದು ಹೇಳಿದಾರಪ್ಪ ನಮ್ಗೆ, ಬೇರೆಯವರಲ್ಲ, ಅವರೇ ಹೇಳಿದಾರೆ ನಮ್ಗೆ. ನಾವು ತಗೊಂಡಿರೋದು ಅವ್ರ ಮುಂದೆ ಕರ್ಕೊಂಡ್ಬಂದು ಯಾರಾದ್ರೂ ಹೇಳಿಸ್ಬಿಡು. ಈ ತರ ಸುಳ್ಳು ಹೇಳ್ಕೊಂಡು ಬ್ರೈನ್ಗೂ ನಾಲ್ಗೆಗೂ ಕನೆಕ್ಟ್ ಇಲ್ಲದೆ ಇರೋ ರೀತಿಯಲ್ಲಿ ಮಾತಾಡೋದು. ಸಿದ್ದರಾಮಯ್ಯನ ಮೇಲೆ ಮಾತಾಡಿ ಇವತ್ತು ನಿನ್ಗೆ ಏನ್ ಗತಿ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಸಿದ್ದರಾಮಯ್ಯನ ಮೇಲೆ ಮಾತಾಡಿ ಏನಾಗಿದೆ ನಿನ್ನಂತೆ ನಿನಗೆ ಗೊತ್ತಾಗುತ್ತದೆ. ಇವಾಗ ಇನ್ನನ್ನ ಸ್ವಲ್ಪ ಬಂದು ಸ್ವಲ್ಪ ಸ್ಲೋ ಆಗಿ ಬಾಯಿ ಮುಚ್ಕೊಂಡು ಸ್ವಲ್ಪ ಒಳ್ಳೆಯದನ್ನ ಮಾತಾಡು, ಕೆಟ್ಟದನ್ನ ಮಾತಾಡೋದು ಬಿಟ್ಬಿಡ್ಬೇಕು ಅಂತ ವರ್ತೂರ್ ಪ್ರಕಾಶ್ಗೆ ಹೇಳ್ತಾ, ಆಮೇಲೆ ಎಲ್ಲರಿಗೂ ನಾನು ಇಷ್ಟ ಹೇಳೋದಿಲ್ಲ, ನಾವು ಒಂದೇ ರೂಟಲ್ಲಿರೋರು, ಅಭಿವೃದ್ಧಿ ವಿಚಾರದಲ್ಲಿ ಇರ್ತೀವಿ. ನಮಗೇನು ಬೇರೆ ದುಡ್ಡು ಕಾಸು ಆಸ್ತಿ ಬೇಕಾಗಿಲ್ಲ. ನನಗೆ ದುಡ್ಡು ಕಾಸು ಆಸ್ತಿ ಏನು ಬೇಕಾಗಿಲ್ಲ. ಇರೋ ಸಾಕು, ನೆಮ್ಮದಿಯಾಗಿದ್ದೀವಿ, ಆರಾಮಾಗಿದ್ದೀವಿ. ಅದಕ್ಕಿಂತ ತಲೆ ಕಟ್ಸ್ಕೊಳ್ಳೋದಕ್ಕಾಗುತ್ತಾ ಶ್ರೀರಮಣ? ತಲೆ ಕಟ್ಸ್ಕೊಳಕ್ಕಾಗುತ್ತಾ? ಆರಾಮಾಗಿರೋದನ್ನ ಆರಾಮಾಗಿರ್ತೀವಿ. ನಾನು ಏನೇ ಮಾತಾಡೋದು ಡೈರೆಕ್ಟ್ ಆಗಿ ಮಾತಾಡ್ತೀನಿ. ಯಾರನ್ನ ಬೈಬೇಕಂದ್ರೆ ಡೈರೆಕ್ಟ್ ಆಗಿ ಬೈತೀನಿ. ನಾನು ಯಾವುದು ಬೇರು ಮಾಡಲ್ಲ, ಏನು ನಾನು ಇಟ್ಕೊಳ್ಳೋದೇ ಇಲ್ಲ. ನನ್ನ ಪಾಲಿಸಿನ ಅಷ್ಟೇ. ನಾನು ಯಾರೇನ ಮಾತಾಡ್ಕೊಂಡು ನನಗೆ ಬೇಕಾಗಿಲ್ಲ ಅದರೆಲ್ಲ. ನಾನು ನಿಯತ್ತ ಕೆಲಸ ಮಾಡಬೇಕು, ನಿಯತ್ತ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇವತ್ತು ನಮ್ಮ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿಗೆ ಪ್ಲಾನಿಂಗ್ ಅಥಾರಿಟಿನ ಹಿಂದೆ ಬಿದ್ದು ಅದಕ್ಕೆ ಜವಾಬ್ದಾರಿ ನಮ್ಮ ಉತ್ತಕ್ರ ರೆಡ್ಡಿ ಜವಾಬ್ದಾರಿ ಹಾಕಿ ನೀನು ಓಡಾಡಪ್ಪ